ದಾಳಿಯಲ್ಲಿ ಬಳಕೆ ಆಗಿದ್ದ ಕ್ಷಿಪಣಿ ನಿಷ್ಕ್ರಿಯಗೊಂಡಿದೆ. ಉಡಾವಣೆಯಾಗಿದ್ದ ಕ್ಷಿಪಣಿ ಸ್ಫೋಟಿಸಿದ ಸೇನೆ. ರಾಜಸ್ಥಾನದ ಜೈಸಲ್ಮರ್ನಲ್ಲಿ ಕ್ಷಿಪಣಿ ನಿಷ್ಕ್ರಿಯಗೊಂಡಿದೆ. ನಿನ್ನೆಯ ದಾಳಿಯಲ್ಲಿ ಸ್ಫೋಟಗೊಳ್ಳದೆ ಬಿದ್ದಿದ್ದಂತಹ ಕ್ಷಿಪಣಿ ಇದು. ಸ್ಫೋಟದ ಭಯಾನಕ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಾಳಿಯಲ್ಲಿ ಬಳಕೆಯಾಗಿದ್ದ ಕ್ಷಿಪಣಿ ನಿಷ್ಕ್ರಿಯಗೊಂಡಿದೆ. ರಾಜಸ್ಥಾನದ ಜೈಸಲ್ಮರ್ನಲ್ಲಿ ಕ್ಷಿಪಣಿ ನಿಷ್ಕ್ರಿಯ ಆಗಿದೆ. ನಿನ್ನೆಯ ದಾಳಿಯಲ್ಲಿ ಸ್ಫೋಟಗೊಳ್ಳದೆ ಬಿದ್ದಿದ್ದಂತಹ ಕ್ಷಿಪಣಿ ಇದು. ಈಗ ಸಂಪೂರ್ಣವಾಗಿ ಅದು ನಿಷ್ಕ್ರಿಯಗೊಂಡಿದೆ. ಸ್ಫೋಟದ ಭಯಾನಕ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಉಡಾವಣೆಯಾಗಿದ್ದಂತಹ ಕ್ಷಿಪಣಿ ಇದು. ಉಡಾವಣೆಯಾಗಿದ್ದಂತಹ ಕ್ಷಿಪಣಿಯನ್ನ ಸ್ಫೋಟಿಸಿದೆ ಸೇನೆ. ದಾಳಿಯಲ್ಲಿ ಬಳಕೆಯಾಗಿದ್ದಂತಹ ಕ್ಷಿಪಣಿ ಈಗ ನಿಷ್ಕ್ರಿಯಗೊಂಡಿದೆ. ನಿನ್ನೆಯ ದಾಳಿಯಲ್ಲಿ ಈ ಕ್ಷಿಪಣಿ ಸ್ಫೋಟಗೊಳ್ಳದೆ ಬಿದ್ದಿತ್ತು. ಈಗ ಅದು ನಿಷ್ಕ್ರಿಯ ಆಗಿದೆ. ಸ್ಫೋಟದ ಭಯಾನಕ ದೃಶ್ಯ ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥದ್ದು. ರಾಜಸ್ಥಾನದ ಜೈಸಲ್ಮರ್ನಲ್ಲಿ ಈ ಕ್ಷಿಪಣಿ ಬಿದ್ದಿತ್ತು. ನಿನ್ನೆಯ ದಾಳಿಯಲ್ಲಿ ಈ ಕ್ಷಿಪಣಿಯನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಆದರೆ ಅದು ಹಾಗೆಯೇ ಬಿದ್ದಿತ್ತು. ಇವತ್ತು ಸೇನೆ ಅದನ್ನ ನಿಷ್ಕ್ರಿಯಗೊಂಡಿದೆ. ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಈ ಕ್ಷಿಪಣಿ ಬಿದ್ದಿತ್ತು. ನಿನ್ನೆಯ ದಾಳಿಯಲ್ಲಿ ಕ್ಷಿಪಣಿ ಸ್ಫೋಟಗೊಳ್ಳದೆ ಹಾಗೆ ಬಿದ್ದಿತ್ತು. ಈಗ ಅದು ಸ್ಫೋಟವಾಗಿದೆ. ಸ್ಫೋಟದ ಭಯಾನಕ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥದ್ದು. ಯಾಕಂದ್ರೆ ಪಾಕಿಸ್ತಾನ ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಕ್ಷಿಪಣಿ ಬಿದ್ದಿತ್ತು. ಆ ಕ್ಷಿಪಣಿ ಹಾಗೆಯೇ ಆ ಸ್ಥಳದಲ್ಲಿ ಬಿದ್ದಿದ್ರಿಂದ ಅದು ನಿಷ್ಕ್ರಿಯ ಆಗಿರಲಿಲ್ಲ. ಬಟ್ ಆದ್ರೆ ಈಗ ಸೇನೆ ಅದನ್ನ ನಿಷ್ಕ್ರಿಯಗೊಳಿಸಿದೆ, ಸ್ಫೋಟಗೊಳಿಸಿದೆ. ನಿನ್ನೆಯ ದಾಳಿಯಲ್ಲಿ ಕ್ಷಿಪಣಿ ಸ್ಫೋಟಗೊಳ್ಳದೆ ಹಾಗೆ ಬಿದ್ದಿತ್ತು. ಆದ್ರೆ ಈಗ ಸೇನೆ ಅದನ್ನ ಉಡಾಯಿಸಿದೆ. ರಾಜಸ್ಥಾನದ ಜೈಸಲ್ಮರ್ನಲ್ಲಿ ಈಗ ಕ್ಷಿಪಣಿ ನಿಷ್ಕ್ರಿಯಗೊಂಡಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಬಳಕೆ ಮಾಡಲಾಗಿದೆ. ಬ್ರಹ್ಮೋಸ್ ಬಳಕೆ ಬಗ್ಗೆ ನೆಟ್ವರ್ಕ್ 18ಗೆ ಮಾಹಿತಿ ನೀಡಲಾಗಿದೆ. ಸ್ಕ್ಯಾಲ್ಪ್, AASM ಹಾಗೆ ಹ್ಯಾಮರ್ ಅಂಡ್ ಬ್ರಹ್ಮೋಸ್ ಅನ್ನ ಬಳಕೆ ಮಾಡಲಾಗಿದೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಇನ್ಯಾವ ರೀತಿಯಾಗಿ ಬುದ್ಧಿಯನ್ನ ಕಲಿಸಬೇಕು. ಹಾಗಾಗಿ ಬ್ರಹ್ಮೋಸ್ ಅನ್ನ ಬಳಕೆ ಮಾಡಿರುವಂತಹ ಬಗ್ಗೆ ನ್ಯೂಸ್ 18ಗೆ ಮಾಹಿತಿಯನ್ನ ನೀಡಲಾಗಿದೆ. ಸ್ಕ್ಯಾಲ್ಪ್, AASM, ಹ್ಯಾಮರ್ ಮತ್ತು ಬ್ರಹ್ಮೋಸ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಪಾಕ್ನ ಏರ್ಬೇಸ್ಗಳನ್ನ ಉಡೀಸ್ ಮಾಡಿದ್ದೆ ಬ್ರಹ್ಮೋಸ್ ಕ್ಷಿಪಣಿ. 90 ನಿಮಿಷಗಳಲ್ಲಿ ಪಾಕ್ ಏರ್ಬೇಸ್ಗಳನ್ನ ಕಂಪ್ಲೀಟ್ ಆಗಿ ಉಡೀಸ್ ಮಾಡಿದೆ ಬ್ರಹ್ಮೋಸ್ ಕ್ಷಿಪಣಿ. ಒಂದಲ್ಲ ಎರಡಲ್ಲ 8 ಅಲ್ಲ, ಒಟ್ಟು 10 ಕ್ಷಿಪಣಿಗಳನ್ನ ಹಾರಲು ಬಿಟ್ಟಿತ್ತು. ಪಾಕಿಸ್ತಾನದ 10 ಏರ್ಬೇಸ್ಗಳನ್ನ ಉಡಾಯಿಸಿದ ಭಾರತ ಬ್ರಹ್ಮೋಸ್ ಕ್ಷಿಪಣಿ ಬಳಸಿ 10 ಏರ್ಬೇಸ್ಗಳನ್ನ ಉಡೀಸ್ ಮಾಡಲಾಗಿದೆ. ಇದರಿಂದಾಗಿಯೇ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಇನ್ನು ಭಾರತದ ಸುದ್ದಿಗೆ ನಾವು ತಂಟೆಗೆ ಬರಲ್ಲ ಅಂತ ಹೇಳಿ ಈಗ ಕದನ ವಿರಾಮ ಕೊಟ್ಟಿತ್ತು. ಆದರೂ ಕೂಡ ಆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿತ್ತು ಪಾಕಿಸ್ತಾನ. ಹಾಗಾಗಿ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಕೆ ಮಾಡಿಕೊಂಡು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನೀಡಲಾಗಿದೆ. ಪಾಕಿಸ್ತಾನದ ಅರ್ಧದಷ್ಟು ಏರ್ಬೇಸ್ಗಳು ಈಗ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇ ಬ್ರಹ್ಮೋಸ್ ಕ್ಷಿಪಣಿ. ಈ ಬ್ರಹ್ಮೋಸ್ ಕ್ಷಿಪಣಿಯನ್ನ ಈ ಟೈಮ್ನಲ್ಲಿ, ಈ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಿಟ್ಟಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ ಈಗ ಬ್ರಹ್ಮೋಸ್ ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ. ಈಗ ಗೊತ್ತಾಗಿರಬೇಕು ಪಾಕಿಸ್ತಾನಕ್ಕೆ ಭಾರತದ ಶಸ್ತ್ರಾಸ್ತ್ರಗಳು ಯಾವ ರೀತಿಯಾಗಿ ತಮ್ಮನ್ನ ಹೊಡೆದುರುಳಿಸಬಹುದು ಅನ್ನುವಂಥದ್ದು. ಅದರಲ್ಲೂ ಕೂಡ ಇಂತಹ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಭಾರತ ಕೂಡ ಶಸ್ತ್ರಾಸ್ತ್ರ ಬಳಕೆ ಮಾಡುವಲ್ಲಿ ಎಷ್ಟು ಮುಂದೆ ಇದೆ, ನಿಮಗಿಂತ ಕೂಡ ಪ್ರಬಲವಾಗಿದೆ ಅನ್ನುವಂಥದ್ದನ್ನ ಈ ಮೂಲಕ ಸಂದೇಶವನ್ನ ಕೊಟ್ಟಿರುವಂಥದ್ದು ಭಾರತ. ಬ್ರಹ್ಮೋಸ್ ಬಳಕೆ ಬಗ್ಗೆ ನೆಟ್ವರ್ಕ್ 18ಗೆ ಮಾಹಿತಿಯನ್ನ ನೀಡಲಾಗಿದೆ. ಇದರ ಜೊತೆಗೆ ಸ್ಕ್ಯಾಲ್ಪ್, AASM, ಹ್ಯಾಮರ್ ಮತ್ತು ಬ್ರಹ್ಮೋಸ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಪಾಕ್ನ ಏರ್ಬೇಸ್ಗಳನ್ನ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಸಿಕೊಂಡು ಉಡೀಸ್ ಮಾಡಲಾಗಿದೆ. ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ ಬ್ರಹ್ಮೋಸ್ ಕ್ಷಿಪಣಿ. ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಾ ಇರೋ ಪಾಕ್ಗೆ ಟೆನ್ಷನ್ ಶುರುವಾಗಿದೆ. ಭಾರತದ ಬ್ರಹ್ಮೋಸ್ ಅಸ್ತ್ರ ಸಿದ್ಧವಾಗಿದೆ. ಹೀಗಾಗಿ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ಲ ನಾವು ಯಾವ್ಯಾವ ಶಸ್ತ್ರಾಸ್ತ್ರಗಳನ್ನ ಯೂಸ್ ಮಾಡ್ತೀವಿ ನಿಮ್ಮ ವಿರುದ್ಧವಾಗಿ ಅನ್ನುವಂಥದ್ದು.
ಆದರೆ ಈಗ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ ಬ್ರಹ್ಮೋಸ್ ಕ್ಷಿಪಣಿ. ಯಾವ ರೀತಿಯಾಗಿ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನ ಉಡಾಯಿಸಿರುವಂಥದ್ದೀಗ ಪಾಕಿಸ್ತಾನದ ವಿರುದ್ಧವಾಗಿ ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಾ ಇರೋ ಪಾಕ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇದೆ. ಆದರೂ ಕೂಡ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ಮುಂದುವರಿಸ್ತಾನೆ ಇದೆ. ಭಾರತದ ಬ್ರಹ್ಮೋಸ್ ಅಸ್ತ್ರ ಸಿದ್ಧವಾಗಿದೆ. ಇದಕ್ಕಾಗಿ ಪಾಕಿಸ್ತಾನ ಪಾತ್ರಗುಟ್ಟು ಹೋಗಿದೆ. ಬ್ರಹ್ಮೋಸ್ ಒಂದು ಬಹುಮುಖ ಕ್ಷಿಪಣಿಯಾಗಿದೆ. ಅಂದ್ರೆ ಅದರ ಪವರ್ ಎಷ್ಟಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಭೂಮಿ, ಸಮುದ್ರ, ವಾಯು ಆಧಾರಿತ ಗುರಿಯನ್ನ ತಲುಪುತ್ತೆ. ಅದು 800 ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನ ಧ್ವಂಸ ಮಾಡುತ್ತೆ. ಗರಿಷ್ಠ 200 ಕೆಜಿ ಸಿಡಿತಲೆಗಳನ್ನ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನ ಬ್ರಹ್ಮೋಸ್ ಕ್ಷಿಪಣಿ ಹೊಂದಿದೆ. ಸ್ವಯಂ ರಕ್ಷಣೆಯ ಸಿಗ್ನಲ್ ಜಾಮಿಂಗ್ ವ್ಯವಸ್ಥೆ ಕೂಡ ಬ್ರಹ್ಮೋಸ್ ಕ್ಷಿಪಣಿಯಲ್ಲಿದೆ. ಬ್ರಹ್ಮೋಸ್ನಲ್ಲಿದೆ 300 ಕಿಲೋಮೀಟರ್ ದೂರ, ಅಂದ್ರೆ ನಿಮಿಷಗಳಲ್ಲಿ 300 ಕಿಲೋಮೀಟರ್ ದೂರ ಸಾಗುವಂತ ಸಾಮರ್ಥ್ಯವನ್ನ ಹೊಂದಿದೆ. 2.5 MACH ವೇಗದಲ್ಲಿ ಸಾಗುವಂತಹ ಸಾಮರ್ಥ್ಯವನ್ನ ಬ್ರಹ್ಮೋಸ್ ಕ್ಷಿಪಣಿ ಹೊಂದಿದೆ. ಹೀಗಾಗಿ ಪಾಕಿಸ್ತಾನ ಈಗ ಪತ್ರಗುಟ್ಟು ಹೋಗಿದೆ. ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಹಾಗಾಗಿ ಈಗ ನಾಳಿನ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಗತ್ತೆ. ಆದರೆ ಭಾರತ ಮತ್ತೊಂದನ್ನ ಸ್ಪಷ್ಟಪಡಿಸಿರುವಂಥದ್ದು ಏನು ಅಂತ ಹೇಳಿದ್ರೆ, ಇನ್ನೂ ಕೂಡ ಆಪರೇಷನ್ ಸಿಂಧೂರ ಮುಂದುವರೆದಿದೆ. ನಮ್ಮ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ, ನಾವು ನಿಲ್ಲಿಸಿಲ್ಲ ಅಂತ ಹೇಳಿ. ಯಾಕಂದ್ರೆ ಪಾಕಿಸ್ತಾನನ ಯಾವ ಲೆಕ್ಕದಲ್ಲಾದ್ರೂ ನಂಬಕ್ಕಾಗತ್ತೆ ಹೇಳಿ. ಹಾಗಾಗಿ ನಿನ್ನೆ ಕದನ ವಿರಾಮ ಇದ್ರೂ ಕೂಡ ಇದನ್ನ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ನಿನ್ನೆ ಭಾರತ ಬಳಸಿರುವಂತಹ ಬ್ರಹ್ಮೋಸ್ ಕ್ಷಿಪಣಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ನಮ್ಮಲ್ಲಿ ಇಂತಹ ಶಸ್ತ್ರಾಸ್ತ್ರಗಳು ಇದೆಯಾ ಅಂತ ಹೇಳಿ ಪಾಕಿಸ್ತಾನ ಕಣ್ ಬಾಯ್ ಬಿಟ್ಕೊಂಡು ನೋಡುವಂತಹ ಪರಿಸ್ಥಿತಿ ನಿನ್ನೆ ಇತ್ತು. ಹಾಗಿದ್ರೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿ ಯಾವ ರೀತಿಯಾಗಿ ಪಾಕ್ನ ವಾಯು ನೆಲೆಯನ್ನ ಧ್ವಂಸ ಮಾಡಿರುವಂತದ್ದು, ಹಾಗಿದ್ರೆ ಪಾಕಿಸ್ತಾನ ಈಗ ಯಾವ ರೀತಿಯಾಗಿ ಎಚ್ಚೆತ್ತುಕೊಂಡಿದೆ? ಇನ್ನು ಭಾರತದ ತಂಟೆಗೆ ನಾವು ಬರಬಾರದು ಅಂತ ಹೇಳಿ ಹಿಂದೆ ಸರ್ದಿರೋದಂತೂ ಸತ್ಯ ಅಲ್ವಾ? ಚೈತ್ರ, ಈಗ ಒಂದು 2-3 ವರ್ಷಗಳ ಹಿಂದೆ ಒಂದು ಘಟನೆ ಆಗುತ್ತೆ. ಭಾರತದ ಬ್ರಹ್ಮೋಸ್ ಏನಿದೆ ಬೈ ಮಿಸ್ಟೇಕ್ ಆಗಿ ಲಾಂಚ್ ಆಗುತ್ತೆ. ಆ ಬೈ ಮಿಸ್ಟೇಕ್ ಆಗಿ ಲಾಂಚ್ ಆಗಿರುವಂತಹ ಬ್ರಹ್ಮೋಸ್ ಪಾಕಿಸ್ತಾನದ ಒಳಗೆ 200ರಿಂದ 300 ಕಿಲೋಮೀಟರ್ ಹೋಗಿ ಬೀಳುತ್ತೆ. ಅಲ್ಲಿಯವರೆಗೂ ಕೂಡ ಅಲ್ಲಿಯ ಸೈನ್ಯಗಾಗ್ಲಿ ಅಥವಾ ಅಲ್ಲಿರ್ತಕ್ಕಂತ ಒಂದು ಡಿಫೆನ್ಸ್ ಸಿಸ್ಟಮ್ಸ್ಗಾಗ್ಲಿ, ರೆಡಾರ್ಸ್ ಗಳಿಗಾಗ್ಲಿ ಬ್ರಹ್ಮೋಸ್ ಅನ್ನುವಂತ ಒಂದು ಮಿಸೈಲ್ ಭಾರತ ಎಂಟ್ರಿ ಆಗಿದೆ ಪಾಕಿಸ್ತಾನಕ್ಕೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವತ್ತೇ ಇಡೀ ವಿಶ್ವಕ್ಕೆ ಒಂದು ಅಚ್ಚರಿ ಆಗುತ್ತೆ. ಬೈ ಮಿಸ್ಟೇಕ್ ಆಗಿ ಹೋಗಿರುವಂತ ಒಂದು ಬ್ರಹ್ಮೋಸ್ ಇಷ್ಟು ಆಂತರಿಕವಾಗಿ ಹೋದ್ರೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಇನ್ನ ಉದ್ದೇಶ ಪೂರ್ವಕವಾಗಿ ಬ್ರಹ್ಮೋಸ್ ಅನ್ನ ಭಾರತ ಏನಾದ್ರೂ ಲಾಂಚ್ ಮಾಡಿದ್ರೆ ಏನಾಗುತ್ತೆ ಶತ್ರುಗಳ ಗತಿ ಅನ್ನುವಂಥದ್ದು ಸಂಶಯ ಅವತ್ತಿತ್ತು, ಪ್ರಶ್ನೆಗಳು ಅವತ್ತಿತ್ತು. ಅದಕ್ಕೆ ಅಚ್ಚರಿಗಿಂತನೂ ಅಚ್ಚರಿ ಅನ್ನೋ ಹಾಗೆ ಉತ್ತರಗಳು ಇವತ್ತು ಸಿಗ್ತಾ ಇದಾವೆ. ಇವತ್ತು ಪಾಕಿಸ್ತಾನ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ಕೊಂಡಿರೋ ಪ್ರಕಾರನೇ ನೋಡೋದಾದ್ರೆ, ತನ್ನ ಒಂದು ವಾಯು ನೆಲೆ ಏನಿದೆ ಆ ವಾಯು ನೆಲೆ ಮೇಲೆ ಭಾರತ ಈ ಒಂದು ಬ್ರಹ್ಮೋಸ್ ಅನ್ನ ಬಳಕೆ ಮಾಡ್ಕೊಂಡಿದೆ ಅನ್ನುವಂತಹ ಮಾತುಗಳನ್ನ ಪಾಕಿಸ್ತಾನ ಹೇಳ್ತಾ ಇರುವಂತದ್ದು. ಜೊತೆಗೆ ಇವತ್ತು ಯೋಗಿ ಆದಿತ್ಯನಾಥ್ ಕೂಡ ಕೆಟಗರಿಕಲಿ ಇದರ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬ್ರಹ್ಮೋಸ್ ನ ಶಕ್ತಿ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಬ್ರಹ್ಮೋಸ್ ಅನ್ನುವಂಥದ್ದು ಭಾರತದ ಸೇನಾಪಡೆಗಳಿಗೆ ಬ್ರಹ್ಮಾಸ್ತ್ರವೇ ಸರಿ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಪ್ರಾರಂಭಿಕವಾಗಿ ಇದನ್ನ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿ ಪಡಿಸಲಾಗುತ್ತೆ. ಹೀಗಾಗಿ ರಷ್ಯಾದ ನದಿ ಮತ್ತು ಭಾರತದ ಬ್ರಹ್ಮಪುತ್ರ ನದಿಯ ಹೆಸರಿನಲ್ಲೇ ಇದನ್ನ ಬ್ರಹ್ಮೋಸ್ ಅನ್ನುವಂತ ಹೆಸರನ್ನ ಕೊಡ್ಲಾಗಿರುತ್ತೆ. ಈಗ ಸಂಪೂರ್ಣವಾಗಿ ಇದು ಭಾರತದಲ್ಲಿ ಸಿದ್ಧವಾಗ್ತಾ ಇದೆ. ಇತ್ತೀಚೆಗೆ ಬಂದಂತ ವರದಿಯ ಪ್ರಕಾರ ನೋಡೋದಾದ್ರೆ ಬ್ರಹ್ಮೋಸ್ ಮೇಡ್ ಇನ್ ಇಂಡಿಯಾನೇ ಆಗಿರುವಂತದ್ದು. 80ರಿಂದ 90% ಅದರ ಪಾರ್ಟ್ಸ್ ಗಳನ್ನ ಭಾರತದಲ್ಲಿಯೇ ಉತ್ಪಾದನೆಯನ್ನ ಮಾಡಲಾಗುತ್ತೆ. ಹೀಗಾಗಿ ಬ್ರಹ್ಮೋಸ್ ನ ಶಕ್ತಿ ಅತ್ಯಂತ ಪ್ರಖರವಾಗಿ ಹೊರಹೊಮ್ತಾ ಇದೆ. ಅದರ ವಿಶೇಷತೆಗಳ ಬಗ್ಗೆ ನೀವು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಅದನ್ನ ಇನ್ನೂ ಸ್ವಲ್ಪ ಇನ್ ಡೆಪ್ತ್ ಆಗಿ ನಾವು ಎಕ್ಸ್ಪ್ಲೇನ್ ಅನ್ನ ಮಾಡೋದಾದ್ರೆ, ಸಾಮಾನ್ಯವಾಗಿ ಯಾವೆಲ್ಲ ಮಿಸೈಲ್ಸ್ ಗಳು ಇರ್ತವೆ ಅಂತ ನಾವು ನೋಡ್ತೀವಿ. ಈಗ ನಾವು ಮೊನ್ನೆ ನೋಡ್ತಾ ಇದ್ವಿ ಒಂದು ಮಿಡ್ ರೇಂಜ್ ಮಿಡ್ ಸ್ಪೀಡ್ ಇರ್ತಕ್ಕಂಥ ಮಿಸೈಲ್ ಅನ್ನ ಫತೇ 1 ಫತೇ 2 ಅನ್ನುವಂತ ಮಿಸೈಲ್ ಗಳನ್ನ ಭಾರತದ ಮೇಲೆ ಪಾಕಿಸ್ತಾನ ಲಾಂಚ್ ಮಾಡಿದೆ ಅಂತ. ಅದನ್ನ ನಮ್ಮ ಆಂಟಿ ಮಿಸೈಲ್ ಸಿಸ್ಟಮ್ಸ್ ಗಳು, ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ ಗಳು ಅದನ್ನ ಹೊಡೆದಾಗ್ತವೆ. ಅದರಲ್ಲಿ ನಮ್ಮ S-400 ಇರಬಹುದು ಅಥವಾ ಆಕಾಶ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ಸ್ ಗಳಿರ್ಬೋದು, ಬರಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳಿರ್ಬೋದು, ಅದು ಭಾರತದ ಗಡಿಯ ನೆಲದ ಹತ್ತಿರಕ್ಕೂ ಕೂಡ ಬಡದೆ ಆಗಸದಲ್ಲಿ ಹೊಡೆದು ಉರುಳಿಸಿರೋದನ್ನ ಇಡೀ ವಿಶ್ವವೇ ಇವತ್ತು ಗಮನಿಸಿದೆ. ಇನ್ನೊಂದಷ್ಟು ಮಿಸೈಲ್ಸ್ ಗಳಿರ್ತವೆ, ಅದನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳಂತ ಹೇಳಲಾಗುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳಂದ್ರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೂ ಕೂಡ ಪ್ರವಾಸವನ್ನ ಮಾಡಬಹುದು. ಅಷ್ಟು ದೂರವೂ ಪ್ರವಾಸ ಮಾಡಬಹುದು, ಹತ್ತಿರದಲ್ಲೂ ಹೋಗುವಂತ ಒಂದಿಷ್ಟು ಅದಕ್ಕೆ ಟೆಕ್ನಿಕಲಿಟಿಗಳು ಇರ್ತವೆ. ಇನ್ನೊಂದು ಪ್ರಮುಖವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ನಮ್ಮ ಭೂಮಿಯ ಅಟ್ಮಾಸ್ಫಿಯರ್ ಇಂದ ಮೇಲೆ ಹೋಗುತ್ತೆ, ವಾಪಸ್ ಬರುವಾಗ
ನಮ್ಮ ಧ್ವನಿಗಿಂತ 24 ಪಟ್ಟು ಮ್ಯಾಕ್ ಅಂತ ನಾವು ಹೇಳ್ತೀವಲ್ಲ, ಮ್ಯಾಕ್ ಅಂದ್ರೆ ಧ್ವನಿಯ ಸ್ಪೀಡ್ ಅಲ್ಲಿ ಅದನ್ನ ನಾವು ಹೇಳುವಂತದ್ದು. ಹೀಗಾಗಿ 24 ಮ್ಯಾಕ್ ವರೆಗೂ ಬರುತ್ತೆ. ಅದು ವಾಪಸ್ ಬರುವಾಗ ಅದನ್ನು ಹೊಡೆಯೋದಕ್ಕಾಗೋದಿಲ್ಲ. ಆದ್ರೆ ಲಾಂಚ್ ಆಗುವಂತ ಸಂದರ್ಭದಲ್ಲಿ ಶತ್ರುಗಳು ಅದನ್ನು ಹೊಡೆದು ಹಾಕುವಂತ ಸಾಧ್ಯತೆಗಳು ಇರ್ತವೆ. ಇದು ಎಲ್ಲ ರಾಷ್ಟ್ರಗಳಿಗೂ ಕೂಡ ಅನ್ವಯ ಆಗುವಂತದ್ದು. ಇನ್ನೊಂದಿಷ್ಟು ಅದರಲ್ಲಿ ಇರ್ತಕ್ಕಂಥದ್ದು ಈ ಸೂಪರ್ಸಾನಿಕ್ ಮತ್ತೆ ಹೈಪರ್ಸಾನಿಕ್ ಮಿಸೈಲ್ಸ್ ಗಳು ಕೂಡ ಇರ್ತವೆ. ಅವು ಧ್ವನಿಯ ವೇಗಕ್ಕಿಂತ 30 ಪಟ್ಟು 35 ಪಟ್ಟು ಸ್ಪೀಡ್ ಹೋಗುವಂತವು ಇರ್ತವೆ, ಅದಕ್ಕಿಂತ ಕಡಿಮೆ ಅಂತ ಇರ್ತವೆ. ಅಂದ್ರೆ ಸಾಕಷ್ಟು ಮಿಸೈಲ್ಸ್ ಗಳು ಇರ್ತವೆ, ಎಲ್ಲ ದೇಶದ ಬಳಿಯಲ್ಲಿ ಇರ್ತವೆ. ಅದಕ್ಕೆ ಆಂಟಿ ಏರ್ಕ್ರಾಫ್ಟ್, ಆಂಟಿ ಡಿಫೆನ್ಸ್ ಸಿಸ್ಟಮ್ಸ್ ಗಳು ಕೂಡ, ಅಥವಾ ಡಿಫೆನ್ಸ್ ಸಿಸ್ಟಮ್, ಆಂಟಿ ಮಿಸೈಲ್ ಸಿಸ್ಟಮ್ಗಳು ಅದನ್ನ ಹೊಡೆದುಳಿಸೋದಕ್ಕೆ ಸಶಕ್ತವಾಗಿದ್ದಾವೆ. ಆದ್ರೆ ಇಡೀ ವಿಶ್ವದಲ್ಲಿಯೇ ಇದು ಇಡೀ ಭಾರತೀಯರೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗತ್ತೆ, ವಿಶ್ವದಲ್ಲಿಯೇ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಏನಿದೆ ಅದನ್ನ ತಡೆಗಟ್ಟುವಂತಹ ಯಾವುದೇ ಡಿಫೆನ್ಸ್ ಸಿಸ್ಟಮ್ಗಳು ಅಭಿವೃದ್ಧಿ ಆಗಿಲ್ಲ. ಯಾಕೆ ಅಭಿವೃದ್ಧಿ ಆಗಿಲ್ಲ? ಯಾಕೆ ಪಾಕಿಸ್ತಾನ ಭಯ ಆಗ್ತಾ ಇದೆ? ಪಾಕಿಸ್ತಾನದ ಏರ್ಫೋರ್ಸ್ ನ ಇನ್ಸ್ಟಾಲೇಷನ್ಸ್ ಗಳನ್ನ, ನಮ್ಮ ಮಿಸೈಲ್ ಗಳನ್ನ, ಬ್ರಹ್ಮೋಸ್ ಮಿಸೈಲ್ ಗಳು ಅಷ್ಟು ಉಡಿಸ್ ಮಾಡಿದ್ರು ಅವರಿಗೆ ಅದನ್ನ ತಡೆಯೋದಕ್ಕೆ ಆಗ್ಲಿಲ್ಲ. ಅಂದ್ರೆ ಬಿಕಾಸ್ ಆಫ್ ದೀಸ್ ಕ್ವಾಲಿಟೀಸ್. ಅಂದ್ರೆ ನೀವು ಕೇಳ್ಬೋದು, ಈಗ ಧ್ವನಿ ವೇಗಕ್ಕಿಂತ 24 ಪಟ್ಟು ಹೋಗುವಂತ ಮಿಸೈಲ್ಸ್ ಗಳಿದಾವೆ, ಇದು ಧ್ವನಿ ವೇಗಕ್ಕಿಂತ ಬರೀ 3 ರಿಂದ 4 ಪಟ್ಟು ಹೋಗೋದ್ರು ಕೂಡ ಇದು ಘಾತಕ ಹೇಗಾಗುತ್ತೆ, ಇದನ್ನ ಯಾಕೆ ತಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಯಾಕೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ, ನೀವು ಇದನ್ನ ಭೂಮಿಯ ಮೇಲಿಂದ ಲಾಂಚ್ ಮಾಡಿದ್ರೆ ಇದು ಆಗಸದಲ್ಲಿ ಅತಿ ಎತ್ತರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಇದು ಅತ್ಯಂತ ಸರ್ಫೇಸ್ ನ ಸನಿಹದಲ್ಲಿಯೇ ಕ್ರೂಸ್ ಮಾಡ್ಕೊಂಡು ಹೋಗುತ್ತೆ. ಅಂದ್ರೆ ಒಂದು ಇದಕ್ಕೆ ಪ್ಯಾರಾಬೋಲಾ ಇರೋದಿಲ್ಲ, ಅಥವಾ ಒಂದು ರೀತಿಯಾಗಿರ್ತಕ್ಕಂಥ ಈ ತರ ನೀವು ಒಂದು ಮಿಸೈಲ್ ಆರಿಸಿದ್ರೆ ಒಂದೇ ದಿಕ್ಕಿನಲ್ಲಿ ಇದು ಹೋಗುತ್ತೆ ಅಂತಲ್ಲ, ಇದು ಕ್ರೂಸ್ ಮಾಡ್ಕೊಂಡು ಹೋಗುವಂತದ್ದು. ಇದಕ್ಕೆ ಬೇಕಾದಂಗೆ ತನ್ನ ದಿಕ್ಕನ್ನ ಬದಲಿಸಬಲ್ಲದು. ಅದು ಮೇಲೆ ಬೇಕಾದ್ರೆ ಮೇಲೆ ಹೋಗುತ್ತೆ, ಕೆಳಗಡೆ ಬೇಕಾದ್ರೆ ಕೆಳಗಡೆ ಬರ್ಬೋದು, ಭೂಮಿಗೆ ಹತ್ತಿರದಲ್ಲೂ ಕೂಡ ಹಾರಬಹುದು. ಹೀಗಾಗಿ ಅದನ್ನ ಕ್ರೂಸ್ ಮಿಸೈಲ್ ಅಂತ ಹೇಳ್ತಾರೆ. ಈ ಕ್ರೂಸ್ ಮಿಸೈಲ್ ಅನ್ನ ಯಾವುದೇ ರಡಾರ್ಗಳು ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ರಡಾರ್ಗಳಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಆಗದ ಇದ್ದಾಗ ಸಹಜವಾಗಿ ಅದನ್ನ ಹೊಡೆದು ಉಳಿಸೋದು ಕೂಡ ಅತ್ಯಂತ ಕಠಿಣವಾಗಿರುತ್ತೆ. ಕ್ರೂಸ್ ಮಾಡ್ತಾ ಧ್ವನಿಯ ವೇಗಕ್ಕಿಂತ 3 ರಿಂದ 4 ಪಟ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ದಾಗ ಹೇಗೆ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ? ಯಾವುದೇ ಅಸ್ತ್ರಗಳಿಗೂ ಕೂಡ ಅದನ್ನ ತಡೆಗಟ್ಟೋದು ಸಾಧ್ಯವೇ ಇಲ್ಲದಂತದ್ದು. ಇನ್ನು ನೀರಿನಿಂದಲೂ ಕೂಡ ಹಾರಲಾಗುತ್ತೆ. ಇದನ್ನ ನಮ್ಮ ಫ್ರಿಗೇಟ್ಸ್ ಗಳಿಂದ ಹಾರಿಸಬಹುದು, ಡೆಸ್ಟ್ರಾಯರ್ಸ್ ಗಳಿಂದ ಹಾರಿಸಬಹುದು, ನಮ್ಮ INS ವಿಕ್ರಾಂತ್ ರೀತಿಯಾಗಿರ್ತಕ್ಕಂಥ ಏರ್ಕ್ರಾಫ್ಟ್ ಗಳಿಂದನೂ ಕೂಡ ಇದನ್ನ ಹಾರಿಸಬಹುದು. ಇವುಗಳನ್ನ ಹಾರಿಸಿದಾಗ ಏನಾಗುತ್ತೆ, ನದಿಯ ಮೇಲೆ ಅಂದ್ರೆ ಆ ಸಮುದ್ರದ ಮೇಲ್ಮಟ್ಟದಲ್ಲೇ ಹೋಗೋದ್ರಿಂದ ಅದನ್ನೂ ಕೂಡ ತಡೆಗಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಶತ್ರುಗಳಿಗೆ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇದರ ವಿಶೇಷತೆ ಏನಂದ್ರೆ, ಇದರಲ್ಲಿ ಕನ್ವೆನ್ಷನಲ್ ವೆಪನ್ಸ್ ಗಳನ್ನ, ಕನ್ವೆನ್ಷನಲ್ ಸ್ಫೋಟಕಗಳನ್ನ ತೆಗೆದುಕೊಂಡು ಹೋಗ್ಬೋದು, ನಾನ್ ಕನ್ವೆನ್ಷನಲ್ ಸ್ಫೋಟಕಗಳನ್ನ ತೆಗೆದುಕೊಂಡು ಹೋಗ್ಬೋದು, ನ್ಯೂಕ್ಲಿಯರ್ ಹೆಡ್ ಅನ್ನ ಕೂಡ ತೆಗೆದುಕೊಂಡು ಹೋಗ್ಬೋದು. ಹೀಗಾಗಿ ಸಹಜವಾಗಿ ಭಯ ಇದ್ದೇ ಇರುತ್ತೆ. ಒಂದು ವೇಳೆ ಈಗ ಮಿಸೈಲ್ ಹಾರಿದಾಗ ಅದು ತನ್ನ ಟಾರ್ಗೆಟ್ ಅನ್ನ ಹಿಟ್ ಮಾಡುವವರೆಗೂ ಕೂಡ ಗೊತ್ತಾಗೋದಿಲ್ಲ, ಆತಂಕ ಇದ್ದೇ ಇರುತ್ತೆ. ಮೊನ್ನೆ ಫತೇ 1 ಫತೇ 2 ಅನ್ನ ಪಾಕಿಸ್ತಾನ ಹಾರಿಸಿದಾಗ್ಲೂ ಕೂಡ ಆತಂಕ ಇದ್ದೇನೆಂದ್ರೆ ಅದ್ರಲ್ಲಿ ಏನಾದ್ರು ನ್ಯೂಕ್ಲಿಯರ್ ಸಿಡಿತಲೆಗಳಿದ್ರೆ ಏನ್ ಗತಿ ಅನ್ನುವಂಥದ್ದು. ಹೀಗಾಗಿ ಅದನ್ನ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳ್ಳದೆ ಅತ್ಯಂತ ವೇಗವಾಗಿ ಅದನ್ನು ಹೊಡೆದುಳಿಸುವಂತ ಪ್ರಯತ್ನವನ್ನ ಭಾರತ ಮಾಡಿದ್ದು, ಅದರಲ್ಲಿ ಯಶಸ್ವಿಯಾಗಿತ್ತು. ಆದ್ರೆ ಪಾಕಿಸ್ತಾನಕ್ಕೆ ಆ ಲಕ್ಸುರಿ ಇಲ್ಲ. ಪಾಕಿಸ್ತಾನ ಒಂದೇ ಅಲ್ಲ, ಇವತ್ತು ಅಮೆರಿಕದ ಬಳಿಯಲ್ಲಿ ಇರ್ತಕ್ಕಂಥ ಥಾಡ್ ಅನ್ನುವಂತ ಒಂದು ರಕ್ಷಣಾ ವ್ಯವಸ್ಥೆ ಏನಿದೆ, ಅಥವಾ S-400 ಏನಿದೆ, S-400 ಕೂಡ ಇದನ್ನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ವಿಶ್ವದ ಯಾವುದೇ ಈ ಒಂದು ಆಂಟಿ ಮಿಸೈಲ್ ಸಿಸ್ಟಮ್ಸ್ ಗಳಿಗೂ ಕೂಡ ಇದನ್ನ ತಡೆಗಟ್ಟಕ್ಕೆ ಆಗೋದಿಲ್ಲ. ಅದಕ್ಕೆ ಇದು ಅಷ್ಟು ಭಯವನ್ನ ಹುಟ್ಟಿಸುತ್ತೆ. ಬ್ರಹ್ಮೋಸ್ ಅಂತಕ್ಕಂಥದ್ದು ಬ್ರಹ್ಮಾಸ್ತ್ರಕ್ಕೆ ಮತ್ತೊಂದು ಹೆಸರೇ ಆಗಿ ಇವತ್ತು ಹೊರ ಹೊಮ್ತಾ ಇರುವಂತದ್ದು, ನಮ್ಮ ಶತ್ರುಗಳನ್ನ ನಡಗಿಸುವುದಕ್ಕೆ ಕಾರಣ ಆಗ್ತಾ ಇದೆ. ಇನ್ನ ಇದರ ಒಂದು ಸ್ಪೀಡ್ ಆಯ್ತು, ಇದರಿಂದ ವೇಗದ ಬಗ್ಗೆ ಹೇಳಿದ್ವಿ. ಇದರ ಕೆಪಾಸಿಟಿ ಏನು, ಎಷ್ಟು ಸ್ಫೋಟಕವನ್ನ ತೆಗೆದುಕೊಂಡು ಹೋಗ್ಬೋದು? ಕನಿಷ್ಠ ಪಕ್ಷ 200 kg ಅಷ್ಟು ಸ್ಫೋಟಕವನ್ನ ಇದು ತೆಗೆದುಕೊಂಡು ಹೋಗುತ್ತೆ. ನಾನು ಕನಿಷ್ಠ ಹೇಳ್ತಾ ಇದ್ದೀನಿ. ಗರಿಷ್ಠ ಅದನ್ನ ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಆ ರೀತಿಯಾಗಿರ್ತಕ್ಕಂಥ ಇನ್ಸೈಡ್ ಮಾಹಿತಿಯನ್ನ ಯಾರು ಕೊಡೋದಿಲ್ಲ. ಆದ್ರೆ ಕನಿಷ್ಠ 200 kg ಅಷ್ಟು ಇದು ಸ್ಫೋಟಕವನ್ನ ತೆಗೆದುಕೊಂಡು ಹೋಗುತ್ತೆ. ಇನ್ನ ಈ ಬ್ರಹ್ಮೋಸ್ ನಲ್ಲಿ ಬ್ರಹ್ಮೋಸ್ NG ಅಂತಕ್ಕಂಥ ಒಂದು ವೇರಿಯಂಟ್ ಅನ್ನು ಕೂಡ ಈಗ ಅಭಿವೃದ್ಧಿ ಮಾಡಲಾಗಿದೆ. ಅದು ಏರ್ ಟು ಸರ್ಫೇಸ್ ಮಿಸೈಲ್ ಆಗಿರುತ್ತೆ. ಅಂದ್ರೆ ನಮ್ಮ ಸುಖೋಯಲ್ಲಿ ಅದನ್ನ ಹಾಕಿದಾಗ ಸುಖೋಯ್ನಿಂದ ಭೂಮಿಯ ಮೇಲ್ಮಟ್ಟಕ್ಕೆ ಬಂದು ಅದನ್ನ ಟಾರ್ಗೆಟ್ ಅನ್ನ ಹಿಟ್ ಮಾಡೋದು ಕಾರಣದಿಂದಾಗಿ ಅದನ್ನ ಏರ್ ಟು ಸರ್ಫೇಸ್ ಮಿಸೈಲ್ ಅಂತಾರೆ. ಬ್ರಹ್ಮೋಸ್ NG ಅಂತಕ್ಕಂಥದ್ದು ನಾವೀಗ ಏರ್ ಪವರ್ ಅಂದ್ರೆ ನಮ್ಮ ಯುದ್ಧ ವಿಮಾನಗಳಿಂದ ಕೂಡ ಅದನ್ನ ಹಾರಿಸೋದಕ್ಕೆ ಸಶಕ್ತರಾಗಿದ್ದೀವಿ. ಹೀಗಾಗಿ ಅದು ಕೂಡ ಘಾತಕವಾಗಿರುವಂತದ್ದು. ಸುಖೋಯ್ ಹಾರ್ತಾ ಇದೆ ಅಂದ್ರೆ ಅದರಲ್ಲಿ ಒಂದಾದ್ರೂ ಬ್ರಹ್ಮೋಸ್ NG ಮಿಸೈಲ್ ಇದ್ದೇ ಇರುತ್ತೆ. ಈಗ ಅದನ್ನ ಇನ್ನೊಂದಿಷ್ಟು ಅದರ ಲೈಟರ್ ವರ್ಷನ್ ಬಟ್ ಮೋರ್ ಘಾತಕವಾಗಿರ್ಬೇಕು, ಆದ್ರೆ ವೇಟ್ ಕಡಿಮೆ ಇರಬೇಕು ಅನ್ನುವಂತ ಕಾರಣಕ್ಕೆ ನಮ್ಮ ತೇಜಸ್ MK-1A ಅಥವಾ MK-2ಗೆ ಅದನ್ನ ಅಳವಡಿಸೋದಕ್ಕೆ ಬೇಕಾಗಿರುವಂತ ಒಂದಿಷ್ಟು ಟೆಕ್ನಾಲಜಿಗಳು ಮತ್ತೆ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಡೀತಾ ಇದೆ. ಬಹುತೇಕವಾಗಿ ಇನ್ನು ಕೆಲವೇ ಸಮಯದಲ್ಲಿ ಅದು ನಮ್ಮ ತೇಜಸ್ನ MK-1A ಅಥವಾ MK-2ಗೆ ಸೇರುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದಾವೆ. ಈ ಎಲ್ಲ ಒಂದು ಇದರ ಪ್ರಾಮುಖ್ಯತೆಯನ್ನ ಗಮನಿಸಿದಾಗ ಯಾಕೆ ಬ್ರಹ್ಮೋಸ್ ಇಷ್ಟು ಭಯ ಹುಟ್ಟಿಸುತ್ತೆ ಅಂದ್ರೆ ಬಿಕಾಸ್ ಆಫ್ ದೀಸ್ ಕ್ವಾಲಿಟೀಸ್. ಈ ಕ್ವಾಲಿಟಿ ಬ್ರಹ್ಮೋಸ್ ನಲ್ಲಿ ಇದೆ. ಅದೇ ಕಾರಣದಿಂದಾಗಿ ಪಾಕಿಸ್ತಾನದ ಪ್ರಮುಖ ಕನಿಷ್ಠ 10 ಏರ್ ಬೇಸ್ಗಳು
ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ 12 ಅಂತ ಹೇಳ್ತಾ ಇದ್ದಾರೆ, ಕೆಲವೊಂದಿಷ್ಟು 11 ಅಂತಾರೆ. ಆದ್ರೆ 10ಕ್ಕಿಂತ ಕಡಿಮೆ ಅಂತೂ ಇಲ್ಲ. ಪಾಕಿಸ್ತಾನವೇ ಒಪ್ಪಿಕೊಂಡಿರೋ ಹಾಗೆ ಅದರ ಪ್ರಮುಖವಾಗಿರ್ತಕ್ಕಂತ ಏರ್ಬೇಸ್ ಗಳನ್ನ ಹೊಡೆದು ಉರುಳಿಸಲಾಗಿದೆ. ಆ ಏರ್ಬೇಸ್ ನಲ್ಲಿ F-16 ಯುದ್ಧ ವಿಮಾನಗಳು ಇತ್ತು, ಅವರ C-192 ಟ್ಯಾಂಕರ್ಸ್ ಗಳ ರೀತಿಯಾಗಿ ಕೂಡ ಇತ್ತು, ಜೊತೆಗೆ ಅವರ ಒಂದು ಅವಾಕ್ಸ್ ಅನ್ನು ಕೂಡ ಹೊಡೆದಾಕಲಾಗಿದೆ ಅನ್ನುವಂತ ಮಾಹಿತಿಗಳಿದಾವೆ. ಇವೆಲ್ಲ ವಿಷಯಗಳನ್ನ ಗಮನಿಸಿದಾಗ ಬ್ರಹ್ಮೋಸ್ ಇಸ್ ಅ ಬಿಗ್ಗೆಸ್ಟ್ ವೆಪನ್ ಭಾರತಕ್ಕೆ ಇರುವಂತದ್ದು. ಒಂದ್ ರೀತಿಯಿಂದ ಬ್ರಹ್ಮಾಸ್ತ್ರವೇ ಸರಿಯಾಗಿದೆ. ಆ ಕಾರಣದಿಂದಾಗಿ ಬ್ರಹ್ಮೋಸ್ ಅಂದ್ರೆ ಇಷ್ಟು ಭಯ ನಮ್ಮ ಶತ್ರುಗಳಲ್ಲಿ ಹುಟ್ಟುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಗುಡಿ, ತಮ್ಮೆಲ್ಲ ಇನ್ಫಾರ್ಮೇಶನ್